ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತು ನಾವು ಹೀರೆಕಾಯಿ ಉಪ್ಪು ಕರಿ ಮಾಡ್ತಾ ಇದ್ದೇವೆ. ನೋಡಿ, ನಾನು ಇಲ್ಲಿ 2 ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5 ಎಸಳು ಬೆಳ್ಳುಳ್ಳಿ ಜಜ್ಜಿಕೊಂಡು ಇಟ್ಕೊಂಡಿದ್ದೇನೆ. 1-2 ಮೆಣಸಿನ್ಕಾಯಿ. ನಾನು ಇಲ್ಲಿ ಖಾರ ಕಮ್ಮಿ ತಗೊಳ್ತಿದ್ದೇನೆ, ಯಾಕೆಂದರೆ ಮಕ್ಕಳಿಗೋಸ್ಕರ. ಮತ್ತು 1 ಅಂಟು ಕರಿಬೇವು, 1 ಸ್ಪೂನು ಸಾಸಿವೆ, 1 ಚಿಟಿಕೆ ಅಷ್ಟು ನಾನು ಜೀರಿಗೆ ತಗೊಂಡಿದ್ದೇನೆ, 1 ಚಿಕ್ಕ ಆನಿಯನ್. ಇವಾಗ ನಿಮಗೆ ಇದು ಹೇಗೆ ರೆಡಿ ಮಾಡೋದನ್ನು ನಾನು ತೋರಿಸ್ಕೊಡ್ತೇನೆ. ಇವಾಗ ಕಡಾಯಿಯನ್ನು ಇಟ್ಕೊಂಡಿದ್ದೇನೆ, ಬಿಸಿ ಆಯಿತು. ಇದಕ್ಕೆ ಆಯಿಲನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ತಗೊಂಡಿದ್ದೇನೆ ಆಯಿಲ್. ಇವಾಗ ಎಣ್ಣೆ ಕಾಯಿತು. ಇದಕ್ಕೆ ನಾನು ಜೀರಿಗೆಯನ್ನು ಸೇರಿಸ್ಕೊಳ್ತಿದ್ದೇನೆ. ಹಾಗೆಯೇ ಸಾಸಿವೆಯನ್ನು ಸೇರಿಸ್ಕೊಳ್ತಿದ್ದೇನೆ. 2 ನಿಮಿಷ. ಇವಾಗ ನಾನು ಇದಕ್ಕೆ ಜಜ್ಜಿಕೊಂಡಿರೋ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಕರಿಬೇವನ್ನು ಸೇರಿಸ್ಕೊಂಡಿದ್ದೇನೆ. ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಈರುಳ್ಳಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನೋಡಿ, ಇವಾಗ ಎಲ್ಲ ಫ್ರೈ ಆಯ್ತಿದೆಲ್ಲ. ಇವಾಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವ ಹೀರೆಕಾಯನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಕ್ಕಿಲ್ಲ, ಇದರಲ್ಲಿ ನೀರು ಬಿಡುತ್ತೆ. ಇದಕ್ಕೆ ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ನಾನು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ನಾವು 5 ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಬಿಡೋಣ. ಇವಾಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ನಾವು. ಆಮೇಲೆ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡೋಣ. 5 ನಿಮಿಷ ಮುಚ್ಚಿಡೋಣ. ನೋಡಿ, ಓಪನ್ ಮಾಡ್ಕೊಳ್ತಿದ್ದೇನೆ. ಇವಾಗ 5 ನಿಮಿಷ ಆಯಿತು. ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ಹೀರೆಕಾಯಿ. ನೋಡಿ, ನಾನು ನೀರೇನು ಇದ್ರಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿ, ಇದು ಆಲ್ಮೋಸ್ಟ್ ಬೆಂದಿದೆ. ಇವಾಗ ಇದಕ್ಕೆ ನಾನು ಇವಾಗ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ನಿಮಗೆ ಆವಾಗ ನಾನು ತೋರಿಸಿಲ್ಲ ಎಷ್ಟು ಹಾಕೋದಂತ. ನೋಡಿ, ನಾನು ಇಷ್ಟು ತಗೊಂಡಿದ್ದೇನೆ. ಒಂದು ಕಾಲು ಆಗ್ಬೋದು, 1/4 ಕಪ್ಪಷ್ಟು ತಗೊಂಡಿದ್ದೇನೆ. ನನಗೆ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರ್ತಿ. ಇವಾಗ ನಾವು ಕಾಯಿ ತುರಿ ಹಾಕ್ಕೊಂಡಿದ್ದೇವಲ್ಲ, ಇದು ಹಸಿ ಸ್ಮೆಲ್ ಹೋಗೋ ತನಕ ನಾವು ಇದು ಬೇಯಬೇಕು ಇದರಲ್ಲಿ. ಮತ್ತು ನೀರು ಡ್ರೈ ಆಗಬೇಕು. ಅಲ್ಲಿ ತನಕ ನಾವು ಓಪನ್ ಇಟ್ಬಿಟ್ಟು ನಾವು ಬೇಯಿಸ್ಕೊಳ್ಳೋಣ. ಆವಾಗ ಇದು ಡ್ರೈ ಆಗಿಬಿಡತ್ತೆ. ಮುಚ್ಚಿಟ್ರೆ ಇನ್ನೂ ನೀರು ಬರುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ಡ್ರೈ ಆಗ್ತಾ ಬಂತು ನೀರೆಲ್ಲ. ನೋಡಿ, ನಮ್ಮ ಮಕ್ಕಳಿಗೆ ಈ ಥರ ಉಪ್ಪು ಕರಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಊಟನೂ ಸೇರುತ್ತೆ ಸ್ವಲ್ಪ. ಅದಕ್ಕೆ ಅದು ಫಾಸ್ಟ್ ರೆಸಿಪಿ ಅಲ್ಲ, ದಿಢೀರಾಗಿ ಮಾಡುವಂಥ ರೆಸಿಪಿ ಇದು. ಅವ್ರಿಗೆ ಈ ಥರ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಇವಾಗ ಹೀರೆಕಾಯಿ ಉಪ್ಪು ಕರಿ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ಒಂದು ಸರ್ತಿ ಮಗುಚಿ ಹಾಕೋಣ ಎಲ್ಲವನ್ನು. ನೀವೇನಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆದರೆ ಇವಾಗನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೀರೆಕಾಯಿ ಉಪ್ಪು ಕರಿ ರೆಡಿಯಾಗಿದೆ. ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೇನೆ. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೀವು ಯಾವಾಗಲೂ ಈ ಥರ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.